ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಸರೋಜಾ ಅಂತೇಳ್ಬಿಟ್ಟು, ವಯಸ್ಸು 43 ವರ್ಷ ಕಂಪ್ಲೀಟ್ ಆಗಿದೆ. ಊರು ಬೆಂಗಳೂರಿನ ಜಿಗಣಿ ಭಾಗದವಳು. ಕೆಲಸ ಸ್ವಂತ ಗ್ರೋಸರಿ ಮಾರ್ಟ್ ಇದೆ ಅಂತೇಳಿ ತಿಳಿಸಿದ್ದಾಳೆ. ಏನೋ ಸಮಸ್ಯೆ ಗಂಡ ಇದ್ದರೂ ಸಹಿತ ಪ್ರಯೋಜನ ಇಲ್ಲ, ಅಂದರೆ ದೆಂಗೋದಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಬಯಕೆ ಹಣ ಕೊಟ್ಟು ಮಾಡಿಸಿಕೊಳ್ಳುವ ಒಂದು ಹುಚ್ಚು ಬಯಕೆ ಇದೆ ಅಂತೇಳಿ ಹೇಳಿದ್ದಾಳೆ. ನಿರೀಕ್ಷೆ 60ರ ಮುದುಕ ಬಂದು ಮಾಡಿದರೆ ಸಹಿತ ಎತ್ತಿ ಕೊಡುವುದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ಇದಿಷ್ಟು ಇವಳ ಬಯೋಡೇಟಾ ಆಗಿರುತ್ತೆ. ಹಾಗೆ ಇವರ ಬಳಿ ಇರುವ ಕಿಯಾ ಸೆಲ್ಟೋಸ್ HTX ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಕೋಟಿಗಟ್ಟಲೆ ಹಣ ಇದ್ದರೂ ಸಹಿತ ತೃಪ್ತಿ ಇಲ್ಲವಂತೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿರೋದು. ಮೊದಲನೇದು, ಗಂಡ ತುಂಬ ಸಿಗರೇಟ್ ಸೇದುವ ಹವ್ಯಾಸವನ್ನು ಮಾಡುತ್ತಾನೆ ಅಂತೇಳಿ ಹೇಳಿರೋದು. ಅದೊಂದೇ ಕಾರಣಕ್ಕೆ ಶೀಘ್ರ ಸ್ಖಲನ ಸಮಸ್ಯೆಯಿಂದ ಬಳಲುತ್ತಿದ್ದಾನೆ ಅಂತೇಳಿ ಹೇಳಿರೋದು. ಅಂದರೆ ಮಾಡುವಾಗ ಬೇಗನೆ ಔಟ್ ಮಾಡಿಕೊಳ್ಳುತ್ತಾರೆ, ಹಾಗಾಗಿ ನನಗೆ ಸರಿಯಾಗಿ ತೃಪ್ತಿ ಕೊಡೋದಿಲ್ಲ ಅಂತೇಳಿ ರೀಸನ್ ಕೊಟ್ಟಿರೋದು. ಬೆರಳಿನ ಆಟ ನನಗಂತೂ ಇಷ್ಟ ಆಗೋದಿಲ್ಲ, ಹಾಗಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾಳೆ. ಸೊ ನಿಮಗೆ ಬೇಕು ಅಂದರೆ ಮಾತ್ರ ಬಂದು ಗುದ್ದಿದ್ರೆ 50,000 ಕೊಡ್ತೀನಿ ಅಂತೇಳಿ ಇದಿಷ್ಟು ಕೋಟಿಗಟ್ಟಲೆ ಹಣ ಇದ್ದರೂ ಸಹಿತ ತೃಪ್ತಿ ಇಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗುಣ ನೋಡಿ ಗೆಳೆತನ ಮಾಡುತ್ತೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ನೋಡ್ತಾ ಹೋಗೋಣ. ಮೊದಲನೇದು, ಗಂಡಿಗೆ ಯಾವುದೇ ರೀತಿಯಾದ ಕಾಯಿಲೆ ಇರಬಾರದು ಅಂತೇಳಿ ಹೇಳಿರೋದು. ಎರಡನೇದು, ಮಾಡುವಾಗ ಸುಸ್ತು ಮಾಡಿಕೊಳ್ಳದೆ ನಿಧಾನವಾಗಿ ಮಾಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಬೇಗ ಅಂತೂ ಔಟ್ ಮಾಡಿಕೊಳ್ಳಬಾರದು. ಇನ್ನು ನಾಲ್ಕನೇದು, ಮಾಡುವಾಗ ಶಬ್ದ ಬಂದರೆ ಸುಖ ಸಿಗ್ತಿದೆ ಅಂತೇಳಿ ಅರ್ಥ. ಸೊ ಶಬ್ದ ಬರಲಿಲ್ಲ ಅಂದರೆ ಮತ್ತೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಇದಿಷ್ಟು ಈ ಥರ ಗುಣ ಇದ್ದರೆ ಗೆಳೆತನ ಮಾಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಸೊ ಈ ಒಂದು ಗುಣಗಳು ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ. ಫೈನಲ್ ಆಗಿ ಫ್ರೆಂಡ್ಸ್, ಇವರ ಬಳಿರುವ ಕಿಯಾ ಸೆಲ್ಟೋಸ್ HTX ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಕಾರಿನ ಓರಿಯೋ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಇಯರು ಫೆಬ್ರವರಿ 2024 ಅಂತೇಳಿ ಹೇಳಿದ್ದಾಳೆ. ಇನ್ನು ಇನ್ಸೂರೆನ್ಸ್ ಕನ್ಫರೆನ್ಸ್ ಆಗಿದೆ. ಫೇಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಬಹುದು. ಕಿಲೋಮೀಟರ್ ಡ್ರೈವನ್ನು 668 ಕಿಲೋಮೀಟರ್ ರನ್ ಆಗಿದೆ, ಅಂದರೆ ಜಾಸ್ತಿ ಎಲ್ಲೂ ಕೂಡ ತೆಗೆದುಕೊಂಡು ಹೋಗಿಲ್ಲ. ಇನ್ನು RTO ಬೆಂಗಳೂರು, ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1497 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.